ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಗಲಾಟೆ, ಆ ಗಲಭೆ, ಈ ಗಲಭೆಯಲ್ಲಿ ಚನ್ನಪಟ್ಟಣದ ಹೊಗೆ ಕಾಣಿಸ್ತಾ ಇದೆ. ಬೊಂಬೆ ನಾಡಿನ ಉಪಕಥನಕ್ಕೆ ನಾಗಮಂಗಲದಲ್ಲಿ ಕಿಚ್ಚನ್ನ ಹಚ್ಚಲಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬೈ ಎಲೆಕ್ಷನ್ ಬರ್ತಿರುವುದಕ್ಕೆ ಈಗ ಓಲೈಕೆ ರಾಜಕಾರಣ ಬಹಳ ಜೋರಾಗಿ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಈ ಆರೋಪವನ್ನ ಮಾಡಿರೋದು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ. ನಾಗಮಂಗಲದಲ್ಲಿ ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ. ಗಲಭೆ ಕೃತ್ಯದ ಹಿಂದೆ ಕಾಂಗ್ರೆಸ್ ಇದೆ ಎನ್ನುವಂತಹ ನೇರ ಆರೋಪವನ್ನ ಎಚ್.ಡಿ.ಕೆ ಮಾಡಿದ್ದಾರೆ. ಹಿಂದುತ್ವದ ಅಸ್ತ್ರವನ್ನ ಕುಮಾರಸ್ವಾಮಿ ಹಿಡಿದು ಆರೋಪವನ್ನ ಕಾಂಗ್ರೆಸ್ ವಿರುದ್ಧ ಮಾಡಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಈ ಹಿನ್ನೆಲೆ ಒಳಗೆ ಈ ಎಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ JDS ನ ರಾಜಕಾರಣ. ಈ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ. ಇತ್ತೀಚಿನ ರಾಜಕಾರಣ ಬೆಳವಣಿಗೆ ಆಗಿದೆ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರಲ್ಲ. ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ. ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದರಲ್ಲಿ ಇದು ನೋಡಿದಾಗ ಏನ್ ಅನ್ನಿಸ್ತದೆ ನಿಮಗೆ? ನೀವ್ ಹೇಳ್ಬೇಕು, ನಾನು ಹೇಳೋದಲ್ಲ, ಇದು ಜನ ಮಾತಾಡ್ತಾರೆ. ಈಗ ಯಾರು ಅಲ್ಲಿ ಈಗ ಒಂದ್ ನಿಮಿಷ ಏಕಾಏಕಿ ಕಲ್ ತೂರಾಟ ಪ್ರಾರಂಭ ಆಯ್ತು ಅಂತಿರಲ್ಲ. ಮೊದಲನೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ ತೂರಾಟ ನಡೀತು. ಎಲ್ಲಿತ್ತು ಕಲ್ಲಲ್ಲಿ? ರಸ್ತೆ ಒಳಗೆ ಕಲ್ಲಿತ್ತ? ಹೈವೇ ಅಲ್ಲೇನೋ ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ? ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲ್ವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಅದು ಆಸಿಡ್ ಬಾಟ್ಲುಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯ್ತು ಅಂತ ಹೇಳಲ್ಲ ನಾನು. ಈಗ ಮುಸಲ್ಮಾನ್ ಅಂಗಡಿಗಳನ್ನೂ ಸುಟ್ಟಿದ್ದಾರೆ, ಅವರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ. ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ, ಇವ್ರದ್ದು ಸುಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.